ಸ್ಪಂದನೆ. ವೆಲ್ಕಮ್ ಬ್ಯಾಕ್. ಈಗ ಜಮೀರ್ ಅಹಮದ್ ಹೆಂಗ್ ತಗ್ಲಾಕೊಂಡ್ರು ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇದೆ. ಈಗ ಜಮೀರ್ ಅಹಮದ್ ಖಾನ್ರನ್ನ ತಗ್ಲಾಕಿದ್ದು ಬೇರೆ ಯಾರು ಅಲ್ಲ, ಮನ್ಸೂರ್ ಐಟಿ ಮ್ಯಾನೇಜರ್. ಐಎಂಎ ಮ್ಯಾನೇಜರ್ ನವೀದ್ನಲ್ಲಿ ಸ್ಫೋಟಕ ಮಾಹಿತಿ ಪತ್ತೆಯಾಯಿತು. ಮನ್ಸೂರ್ ಜಮೀರ್ ಹಣ ವರ್ಗಾವಣೆ ಸಾಕ್ಷಿಯನ್ನ ಮನ್ಸೂರ್ ಆಪ್ತ ಕೊಡ್ತಾನೆ. ಹಣ ವರ್ಗಾವಣೆಯ ಡೀಟೇಲ್ಸ್ ಅನ್ನ ಇಮೇಲ್ ಕ್ಲೌಡ್ನಲ್ಲಿ ಸೇವ್ ಮಾಡಲಾಗಿತ್ತು. ಐಎಂಎ ಕೇಸ್ ಆದಾಗ ಮಾಹಿತಿಯನ್ನ ಆತ ಡಿಲೀಟ್ ಮಾಡಿದ್ದ. ಎಲ್ಲವನ್ನೂ ರಿಟ್ರೈವ್ ಮಾಡಿದಂತ ಸಂದರ್ಭದಲ್ಲಿ ಇಡಿ ಟೀಮ್ ತನಿಖೆಗಿಳಿದಿತ್ತಲ್ಲ, ಆ ಟೈಮ್ನಲ್ಲಿ ರಿಟ್ರೈವ್ ಮಾಡಿಕೊಂಡ್ರು. ಇವರೇನೋ ನಾವೇನೋ ತುಂಬಾ ಬುದ್ಧಿವಂತರು ಅಂತ ಡಿಲೀಟ್ ಮಾಡಿರ್ತಾರೆ. ಆದರೆ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ತನಿಖೆ ದೃಷ್ಟಿಯಿಂದ ಏನೆಲ್ಲ ಮಾಡಬೇಕು ಅದನ್ನ ಆಫೀಸರ್ಸ್ ಮಾಡಿದ್ದಾರೆ. ರಿಟ್ರೈವ್ ಮಾಡಿದಂಥ ಟೈಮ್ನಲ್ಲಿ ಈಗ ಡಿಲೀಟ್ ಮಾಡಿದಾಗ ಒಂದಿಷ್ಟು ಮಾಹಿತಿಗಳು ಅದರಲ್ಲಿ ಏನಿತ್ತು, ಯಾರ್ಯಾರ ಮುಖಾಂತರ ಹೆಂಗೆಲ್ಲ ಹಣ ವರ್ಗಾವಣೆ ಆಗಿದೆ, ಕಂಪ್ಲೀಟ್ ಆಗಿ ಮಾಹಿತಿ ಸಿಕ್ತು. ಇದ್ರ ಬಗ್ಗೆ ಒಂದಿಷ್ಟು ಹೋಮ್ ವರ್ಕ್ ಮಾಡ್ಕೊಂಡಿರ್ತಾರೆ. ಅಫ್ಕೋರ್ಸ್ ಈ ಥರ ಯಾರ್ದೋ ಹೆಸರು ಬಂತು, ಹಣ ಟ್ರಾನ್ಸ್ಫರ್ ಆಗಿದೆ ಅಂದ ತಕ್ಷಣ ಈ ಥರ ರೇಡ್ ಎಲ್ಲ ಮಾಡೋಕೆ ಬರೋದಿಲ್ಲ ಈಸಿಯಾಗಿ ಅಧಿಕಾರಿಗಳು, ಅದರಲ್ಲೂ ಇಡಿ ಅಧಿಕಾರಿಗಳು ಎಸ್ಪೆಷಲಿ. ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅಮೆಜಾನ್ ಕ್ಲೌಡ್ಗೆ ಎಲ್ಲ ದಾಖಲೆ ಶಿಫ್ಟ್ ಅನ್ನ ಈ ನವೀದ್ ಮಾಡಿದ್ದ. ಯಾರಿಗೆ ಎಷ್ಟು ಎಲ್ಲಿ ಹೆಂಗೆ ಹಣ ಸಂದಾಯ ಆಗಿದೆ ಎಲ್ಲ ಮಾಹಿತಿಯನ್ನ ಆತ ಅದರಲ್ಲಿ ಮೆನ್ಷನ್ ಮಾಡಿ ಇಟ್ಟಿದ್ದ. ತನಿಖೆ ವೇಳೆ ಹ್ಯಾಕ್ ಆಗಿದೆ ಅಂತ ಮನ್ಸೂರ್ ಆಪ್ತ ಅಧಿಕಾರಿಗಳನ್ನೇ ಯಾಮಾರಿಸೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದ. ಬಟ್ ಅದ್ಯಾವುದು ಕೂಡ ಇಲ್ಲಿ ವರ್ಕೌಟ್ ಆಗಿಲ್ಲ. ಅಧಿಕಾರಿಗಳು ಸುಮ್ಮನೆ ಬಿಟ್ಟಿಲ್ಲ. ತನಿಖಾ ದೃಷ್ಟಿಯಿಂದ ಹಂತ ಹಂತವಾಗಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಂತ ಟೈಮ್ನಲ್ಲಿ ಇವೆಲ್ಲವೂ ಈಗ ಬಯಲಿಗೆ ಬಂದಿದೆ. ಈಗ ನೋಡಿ, ತನಿಖೆ ವೇಳೆ ಹ್ಯಾಕ್ ಆಗಿದೆ ಅಂತ ಆತ ಯಾಮಾರಿಸಿದ್ದ ನವೀದ್ ಯಾರು? ಮನ್ಸೂರ್ ಅಲಿ ಖಾನ್ನ ಆಪ್ತ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಬಡ ಜನರ ದುಡ್ಡದು. ಎಷ್ಟೋ ಜನ ಅವಾಗ ಕಣ್ಣೀರ್ ಹಾಕ್ತಾ ಇದ್ರು. ಐಎಂಎ ಕೇಸ್ ಅಂದ್ರೆ ಹಗರಣ ಹೊರಗಡೆ ಬಂದಂತ ಟೈಮ್ನಲ್ಲಿ ಮಗಳ ಮದುವೆಗೋಸ್ಕರ ಒಂದಿಷ್ಟು ದುಡ್ಡು ಸೇವ್ ಆಗಲಿ, ಚಿನ್ನ ತಗೊಳ್ಳೋಣ ಅಂತ ನಾವು ದುಡ್ಡಿಟ್ಟಿದ್ವಿ. ಮನೆ ಸಾಲನೋ ಅಥವಾ ಮಗಳಿಗೆ ಮದುವೆ ಮಾಡಬೇಕು ಅಂತಾನೆ ನಾವು ಚಿನ್ನವನ್ನ ಅಡ ಇಟ್ಟಿದ್ವಿ. ಈ ತರ ದುಡ್ಡು ಹೊಡೆದ್ಬಿಟ್ರಲ್ಲ ಅಂತ ಕಣ್ಣೀರನ್ನ ಹಾಕ್ತಾ ಇದ್ರು ಜನ. ಅಂದ್ರೆ ಈ ತರ ಬಡ ಜನರ ದುಡ್ಡನ್ನ ತಿನ್ನೋದ್ರಿಂದ ಇವರಿಗೆ ಅದು ಹೆಂಗ ಅನ್ನ ಆಗುತ್ತೋ ಗೊತ್ತಿಲ್ಲ. ಸೊ ಆದ್ರೆ ಇದರಲ್ಲೊಂದು ದೊಡ್ಡ ಹಗರಣ ಅಂತೂ ಆಗಿದೆ. ಕಿಕ್ ಬ್ಯಾಕ್ ಅನ್ನ ಇಲ್ಲಿ ರಾಜಕಾರಣಿಗಳು ಪಡ್ಕೊಂಡಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಇರೋದು. ಅದು 100 ಕೋಟಿಯಷ್ಟು ಕಿಕ್ ಬ್ಯಾಕ್ ಪಡ್ಕೊಂಡಿದ್ದಾರೆ. ಅದಕ್ಕೆ ದಾಖಲೆಗಳು ಈಗ ಸಿಗ್ತಾ ಇದೆ. ಹಾಗಾಗಿ ವಿಚಾರಣೆ ನಡೀತಾ ಇದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.